ಚಿನ್ನದ ಸರವನ್ನ ಎಗರಿಸಿದ್ದಾರೆ ಖತರ್ನಾಕ್ ಕಳ್ಳಿಯರು. ಉಡುಪಿಯಲ್ಲಿ ಪ್ರತಿಯ ಸರವನ್ನ ಕದ್ದಿದ್ದಾರೆ ಮೂವರು ಕಳ್ಳಿಯರು. ಅಜ್ಜಿಯ ಗಮನವನ್ನ ಬೇರೆಡೆ ಸೆಳೆದು ಚಿನ್ನವನ್ನ ಎಗರಿಸಿ ಎಸ್ಕೇಪ್ ಆಗ್ಬಿಡ್ತಾರೆ. ಬರೋಬ್ಬರಿ 2 ಲಕ್ಷ ಮೌಲ್ಯದ ಸರವನ್ನ ಎಗರಿಸಿದ್ದಾರೆ. ಈ ಒಂದು ಎಗರಿಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಉಡುಪಿಯಲ್ಲಿ ಪ್ರತಿಯ ಸರವನ್ನ ಕದ್ದಿದ್ದಾರೆ ಮೂವರು ಕಳ್ಳಿಯರು. ಅಜ್ಜಿಯ ಗಮನವನ್ನ ಬೇರೆಡೆ ಸೆಳೆದು ಚಿನ್ನವನ್ನ ಎಗರಿಸಿಕೊಂಡು ಎಸ್ಕೇಪ್ ಆಗ್ತಾರೆ. ಬರೋಬ್ಬರಿ 2 ಲಕ್ಷ ಮೌಲ್ಯದ ಸರ. ಸೊ ಅದನ್ನ ಎಗರಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಬ್ರಹ್ಮ ಬೈದರ್ಕಳ ಕರಡಿ ಹೆಜಮಾಡಿಯಲ್ಲಿ ನೇಮೋತ್ಸವ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಹೆಜಮಾಡಿ ನಿವಾಸಿ ಕಮಲ ಅವರ ಕುತ್ತಿಗೆಯಲ್ಲಿ ಇದ್ದಂತಹ ಚಿನ್ನದ ಸರವನ್ನ ಅಬೇಸ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಒಂದು ಸೈಡಿಗೆ ಅವ್ರನ್ನ ಪಾಪ ಹಾಕೊಂಡು ಒಳ್ಳೆ ಹೆಂಗೆ ಮಾಡಿದ್ದಾರೆ ಅಂದರೆ ಲಾಕ್ ಮಾಡಿರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಜನ ಇದ್ದಾಗ ಅವ್ರಿಗೇನಾಗುತ್ತೆ, ವಯಸ್ಸಾದವರು, ದೇವರು ದಿಂಡ್ರು ಈ ಥರ ಭಯ ಭಕ್ತಿ ಆ ಕಡೆ ಇರುತ್ತೆ. ತಮ್ಮ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಅವ್ರಿಗೆ ದೇವರು ಅಷ್ಟೇ ಅವ್ರಿಗೆ. ಸೊ ಆ ಸಂದರ್ಭದಲ್ಲಿ 3 ಜನ ನೋಡಿ ಹೆಂಗೆ ಅಬ್ಬಬ್ಬಬ್ಬ ಏನು ಪ್ಲಾನ್ ಮಾಡಿದ್ದಾರೆ ನೋಡಿ. ಇವರು 3 ಜನ ಕವರ್ ಮಾಡ್ತಾರೆ. ಎಲ್ಲೂ ಕೂಡ ಗೊತ್ತಾಗಬಾರ್ದು ಯಾರಿಗೂ ಕೂಡ. ಎಲ್ಲ ದೇವ್ರ ಕಡೆ ನೋಡ್ತಿರ್ತಾರೆ, ಅಲ್ಲೇನೋ ಕಾರ್ಯಕ್ರಮ ಆಗ್ತಾ ಇರುತ್ತಲ್ಲ. ಸೊ ಆ ಕಡೆ ಗಮನ ಇರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಈ ಕಡೆ 3 ಜನನೂ ಸರಿಯಾಗಿ ಲಾಕ್ ಮಾಡ್ಕೊಳ್ತಾರೆ. ಯಾರಿಗೂ ಕೂಡ ಗೊತ್ತಾಗಬಾರ್ದು, ಸುಳಿವೇ ಇಲ್ಲ, ಇವರೆಲ್ಲ ಒಂದೇ ಅನ್ನೋ ರೀತಿಯಾಗಿ ಒಂದು ಕಡೆ ನೋಡಿ ಅಲ್ಲಿ ಗೋಡೆಗೆ ಲಾಕ್ ಮಾಡ್ಕೊಳ್ತಾರೆ. ಅಲ್ಲಿ ನೋಡಿ ಮೆತ್ತಗೊಬ್ಳು ಹಿಂದ್ಗಡೆ ಹಾಕೊಂಡಿದಾರಲ್ಲ ಒಂದು ಗ್ರೀನ್ ಸೀರೆ, ಆಕೆ ನೋಡಿ ಆರಾಮಾಗಿ ಚೈನನ್ನು ಬಿಚ್ಕೊಳ್ತಾರೆ. ಇನ್ನಿಬ್ಬರು ಕವರ್ ಮಾಡ್ಕೊಳ್ಳೋ ರೀತಿಯಾಗಿ ಕವರ್ ಮಾಡ್ಕೊಂಡಿದ್ದಾರೆ. ಆ ನಂತರವಾಗಿ ಸರವನ್ನು ಅಬೇಸ್ ಮಾಡ್ಕೊಂಡು 3 ಜನ ಸಲೈಟ ಕೆಲಸ ಮುಗೀತು ಅನ್ಕೊಂಡು ನೋಡಿ ಎಸ್ಕೇಪ್ ಆಗಿ. xây quanh đấy. Anh ấy nó gây xây quanh